ಈ ಭವ್ಯ ವೇದಿಕೆಗೆ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿ ತೆರಳಿರುವಂಥ ಪರಮ ಪೂಜ್ಯರ ಪಾದಗಳಿಗೆ ನತಮಸ್ತಕನಾಗಿ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಶೈಕ್ಷಣಿಕ ಗುರುಗಳು ಮತ್ತು ಜೀವನದ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರಸಪ್ಪ ಯಾದವ್ ಸರ್ ಅವರೇ, ಶಿಕ್ಷಣ ಪ್ರೇಮಿಗಳು ಮತ್ತು ಮುದಗಲ್ ಪಟ್ಟಣದಲ್ಲಿ ಒಂದು ಒಳ್ಳೆಯ ಸಂಸ್ಥೆ ನಡೆಯಲಿ ಅನ್ನುವಂಥ ಹೃದಯ ವೈಶಾಲ್ಯತೆಯಿಂದ ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಸಲಿಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಹಿರಿಯರು ಮತ್ತು ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಪಾಟೀಲ್ ಯರದಿಹಾಳ್ ಅವರೇ, ಮೆಹಬೂಬ್ ಸಾಬ್ ಕಂದಗಲ್ ಸರ್ ಅವರೇ ಮತ್ತು ಉದಯ್ ಕುಮಾರ್ ಕಂಬಾರ್ ಸರ್ ಅವರೇ, ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಈ ಸಂಸ್ಥೆಯ ಏಳಿಗಾಗಿ ಶ್ರಮಿಸ್ತಿರ್ತಕ್ಕಂಥ ಎಲ್ಲ ಶಿಕ್ಷಕ ಗುರುವೃಂದವೇ ಮತ್ತು ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ನನಗೆ ಗೊತ್ತಿದೆ, ನೀವ್ಯಾರೂ ಕೂಡ ಭಾಷಣವನ್ನು ಕೇಳಲಿಕ್ಕೆ ಬಂದಿಲ್ಲ. ನಿಮ್ಮೆಲ್ಲ ಮಕ್ಕಳ ನೃತ್ಯ ರೂಪಕಗಳನ್ನು ಕಣ್ತುಂಬಿಕೊಂಡು ಸಂತೋಷವನ್ನು ಅನುಭವಿಸಲಿಕ್ಕೆ ಬಂದಿದ್ದೀರಿ. ನಾನು ಏನಾದರೂ ಹೆಚ್ಚಿಗೆ ಮಾತನಾಡಿದರೆ ನೀರಿಳಿಯದ ಗಂಟಲೊಳ್ ಕಡುಬಂ ತುರುಕಿದಂತಾಯಿತು ಅಂತ ಆಗ್ತದೆ. ಹಾಗಾಗಿ ಕೆಲವು ಮಾತುಗಳನ್ನು ವಿಶೇಷವಾಗಿ ನಾವು ಗ್ರಾಮೀಣ ಭಾಗದ ಪಾಲಕರಿದ್ದೇವೆ, ನಮ್ಮಲ್ಲಿ ಬಡತನ, ಅನಕ್ಷರತೆ, ಆರ್ಥಿಕ ಅಸಹಾಯಕತೆ ಏನಿದೆ ಇವುಗಳನ್ನು ಹೋಗಲಾಡಿಸಲಿಕ್ಕೆ ಎರಡು ಮಾತುಗಳನ್ನು ಹೇಳಿ ನನ್ನ ಭಾಷಣಕ್ಕೆ ವಿರಾಮವನ್ನು ನೀಡ್ತಾನೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಶಿಕ್ಷಣದ ಕುರಿತು ಒಂದು ಮಾತನ್ನು ಹೇಳಿದ್ದಾರೆ. ಶಿಕ್ಷಣ ಅನ್ನುವಂತಹದ್ದು ಹುಲಿಯ ಹಾಲಿದ್ದಂತೆ, ಯಾವ ವ್ಯಕ್ತಿ ಹುಲಿಯ ಹಾಲನ್ನು ಕುಡಿತಾನೆ ಅವನು ಹುಲಿಯಂತೆ ಗರ್ಜಿಸ್ತಾನೆ ಅನ್ನುವಂಥ ಮಾತನ್ನ ಶಿಕ್ಷಣದ ಕುರಿತು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇವತ್ತು ಈ ದೇಶದ ಸಂವಿಧಾನವನ್ನು ರಚನೆಯನ್ನ ಮಾಡಿ ಇಡೀ ದೇಶದ ಕಾನೂನು ಸಂವಿಧಾನವನ್ನು ಪಾಲಿಸುವ ರೀತಿಯಲ್ಲಿ ಮಾಡಿರ್ಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂತಹದ್ದು ಶಿಕ್ಷಣ ಅಂತ. ಇವತ್ತು ಅನೇಕ ಗ್ರಾಮೀಣ ಭಾಗದ ತಾಯಂದಿರು ಪಾಲಕರಿದ್ದಾರೆ. ನಮ್ಮ ಮನೆಯ ಬಡತನ, ನಮ್ಮ ಮನೆಯ ಅನಕ್ಷರತೆ, ನಮ್ಮ ಮನೆಯ ಸಮಸ್ಯೆಗಳು ಏನಾದರೂ ಬಗೆಹರಿಬೇಕು, ನಮ್ಮ ಕುಟುಂಬ ಮುಂದೆ ಬರಬೇಕು, ನಮ್ಮ ಮನೆತನ ಬರಬೇಕು, ನಮ್ಮ ಗ್ರಾಮ ಮುಂದೆ ಬರಬೇಕಂದ್ರೆ ನಾವೆಲ್ಲರೂ ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವಂಥ ಕರೆಯನ್ನು ಈ ವೇದಿಕೆ ಮೂಲಕ ಎಲ್ಲರಿಗೂ ಕೂಡ ಕೊಡಲಿಕ್ಕೆ ಬಯಸ್ತಾನೆ. ಇವತ್ತು ಅನೇಕರು ಹೇಳ್ಬೋದು, ನಾವೇನು ಮಾಡೋಣ ಸರ್, ನಾವು ಬಡವರಿದ್ದೇವೆ, ನಾವು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ಆಗಲ್ಲ ಅಂತ. ಒಬ್ಬ ಸಾಮಾನ್ಯ ಮೀನುಗಾರನ ಮಗ ಅಮೆರಿಕಕ್ಕೆ ಹೋಗಿ ಇಸ್ರೋದಲ್ಲಿ ಎಂಜಿನಿಯರಿಂಗ್ ಅನ್ನು ಅಭ್ಯಾಸವನ್ನು ಮಾಡಿ ಈ ದೇಶದ DRDOರ ಡೈರೆಕ್ಟರ್ ಆಗಿ, ಇಸ್ರೋದ ಅಧ್ಯಕ್ಷನಾಗಿ, ಈ ದೇಶದ ರಾಷ್ಟ್ರಪತಿಯಾಗಿ, ಭಾರತ ರತ್ನ ಆಗಿರ್ತಕ್ಕಂತಹ ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಕೂಡ ಸಾಮಾನ್ಯ ಒಬ್ಬ ಬಡ ಮೀನುಗಾರನ ಮಗ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಕೂಡ ನೆನಪಿಸಿಕೊಳ್ಬೇಕು. ಯಾವತ್ತೂ ಕೂಡ ಸಾಧನೆಗೆ ಬಡತನ ಅಡ್ಡಿಯಲ್ಲ. ಇವತ್ತು ಯಾವಾಗಲೂ ಕೂಡ ಪ್ರತಿಭೆ ಅನ್ನುವಂತಹದ್ದು ಬಡತನದಲ್ಲಿ ಹುಟ್ಟಿ ಅರಮನೆಯಲ್ಲಿ ಸಾಯ್ತದೆ. ಇವತ್ತು ತಂದೆ ತಾಯಿಗಳೇನಿದ್ದೀರಿ, ಮಕ್ಕಳಲ್ಲಿ ಒಳ್ಳೆಯ ಕನಸುಗಳನ್ನು ಬಿತ್ತರಿ. ಇವತ್ತು ಕನಸುಗಳನ್ನು ಬಿತ್ತಲಿಕ್ಕೆ ಯಾವುದೇ ಹಣದ ಅವಶ್ಯಕತೆಗಳಿಲ್ಲ. ನೋಡಪ್ಪ, ಈ ರೀತಿ DC ಆಗು AC ಆಗುವಂತಹ ಆ ಮನೋಬಲವನ್ನು ಪ್ರತಿದಿನದಲ್ಲಿ ಹೆಚ್ಚು ಸಮಯ ಇವತ್ತು ಕುಟುಂಬದಲ್ಲಿ ಮಗು ಕಳೀತದೆ. ಕೇವಲ 8 ಗಂಟೆ ಮಾತ್ರ
ಶಾಲೆಯಲ್ಲೇ ಕಳೆದ್ರೆ ಉಳಿದ ಎಲ್ಲ ದಿನವನ್ನ ತಂದೆ ತಾಯಿಗಳಲ್ಲಿ ಕಳೀತದೆ. ಇವತ್ತು ತಂದೆ ತಾಯಿಗಳ ಮನೋಭಾವ ಹೇಗಿದೆ ಅಂದ್ರೆ, ನಾವು ಫೀಸ್ ಕಟ್ಟಿದ್ದೇವೆ, ಶಾಲೆಗೆ ಕಳಿಸ್ತಾ ಇದ್ದೇವೆ, ಸರ್ ಹೇಳಿದ್ರಲ್ಲ ದುಡಿಯೋದು 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 ಎಲ್ಲವೂ ಕೂಡ ಶಿಕ್ಷಕರೇ ಮಾಡ್ತಾರೆ ಅಂದ್ರೆ ಅದು ಅಸಾಧ್ಯ. ಅದಕ್ಕೆ ಸರ್ವಜ್ಞ ಹೇಳಿದಾನೆ, ಬುದ್ಧಿ ಕಲಿಸದ ತಂದೆ, ವಿದ್ಯೆ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಮೂರು ಶುದ್ಧ ವೈರಿಗಳು ಸರ್ವಜ್ಞ ಅಂತ. ಅದಕ್ಕೆ ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ. ಅದಕ್ಕೆ ತಂದೆ ತಾಯಿಗಳೇನಿದ್ದಾವೆ, ನಾವು ಮೊದಲು ಒಳ್ಳೆಯ ಸಂಸ್ಕಾರವನ್ನು ಕಲಿಬೇಕು. ಇವತ್ತು ಮಕ್ಕಳಿಗೆ ಇವತ್ತು ಹನುಮಂತರ ದೇವರಲ್ಲಿ ಬೇಡ್ಕೊಂಡು ಮಗನನ್ನ ಜನ್ಮವನ್ನು ಕೊಟ್ಟು ಹನುಮಂತ ಅಂತ ಹೆಸರಿಟ್ಟು ಮಗನನ್ನ ಕರೆಯುವಂತ ಸಂದರ್ಭದಲ್ಲಿ ಏನಂತ ಕರಿತೀವಿ ನಾವು? ಹನುಮೆ. ನಾವೇ ತಂದೆ ತಾಯಿ ಆದಂಥವ್ರು, ಹಿರಿಯರಾದಂಥವ್ರು. ಅದಕ್ಕೆ ಹನುಮೆ ಅಂತಂದ ಮೇಲೆ ಇನ್ನೇಗೆ ಏ ಮಾವ ಬರ್ತ ನೋಡಲ್ಲ, ಹಳ್ಳಿಗಳಲ್ಲಿ ನೋಡ್ತೇವೆ, ಏ ಮಾವ ಬರ್ತ ನೋಡು, ಒದಿತ್ನೇನ ಅವನಿಗೆ. ನಾವೇ ಕಲಿಸೋದು ಮಕ್ಕಳಿಗೆ. ಅದಕ್ಕೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಅಹುದಹುದೆನ್ನುತ್ತಿರಬೇಕು. ಅದಕ್ಕೆ ಅನೇಕರಿದ್ದೇವೆ ನೋಡ್ರಿ, ಮಕ್ಕಳಿಗೆ ಹೇಳ್ತೇವೆ ನೀವು ಯಾರು ಮೊಬೈಲೇ ಮುಟ್ಟಬಾರ್ದು. ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವ್ರ ಎದುರಿಗೆ ಮೊಬೈಲ್ ತಿಕ್ಕೋದು, ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವೇ ಮೊಬೈಲ್ ನೋಡಿ ಮಕ್ಕಳಿಗೆ ನೋಡಬಾರ್ರಿ ಅಂದ್ರೆ ಅದು ಸಾಧ್ಯನಾ? ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಮನೆಯಲ್ಲಿ ಸುಳ್ಳು ಹೇಳಿ ಅವ್ರ ಎದುರಿಗೆ ನೀನು ಸತ್ಯ ಹರಿಶ್ಚಂದ್ರ ಆಗು ಅಂದ್ರೆ ಅದು ಸಾಧ್ಯನಾ? ಯಾವಾಗಲೂ ತಂದೆ ತಾಯಿಗಳಿಗೆ ಆದರ್ಶರಾಗಬೇಕು. ನಾವು ಒಳ್ಳೆಯ ಭಾವನೆಗಳನ್ನ, ಒಳ್ಳೆಯ ಸಂಸ್ಕಾರಗಳನ್ನ ನಾವು ಅಳವಡಿಸಿಕೊಂಡು ಮಕ್ಕಳನ್ನ ಬೆಳೆಸಿದ್ರೆ ಮುಂದೆ ಅವರು ದೊಡ್ಡ ಸಂಪತ್ತಾಗ್ತಾರೆ ಈ ಸಮಾಜಕ್ಕೆ ಅನ್ನುವಂಥ ಮಾತನ್ನು ಹೇಳ್ತಾ ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಇತ್ತು ಚಡಿ ಚಮ್ ಚಮ್, ವಿದ್ಯೆ ಘಮ್ ಘಮ್ ಅಂತ. ಈಗ ಹಂಗಿಲ್ಲ. ಅವನ 1ನೇ ಕ್ಲಾಸ್ ಹುಡುಗಿರ್ತಾನ, ಒಬ್ಬ ಶಿಕ್ಷಕರು ಏನೋ ತಪ್ಪಿ ಒಂದು ಏಟು ಬಡದು ಬಿಟ್ರೆ ಮರ್ದಿನ ಬಂದು ಬಿಡಬಾರ್ದು, ನನ್ನ ಮಗನ್ ನಾನಾ ಬಡದಿಲ್ಲ ನೀನ್ ಹೆಂಗ ಬಡದಿ ಅಂತ. ಇವತ್ತು ಯಾವ ಗುರುಗಳು ಬಡಿಸನತ್ತಿಲ್ಲ, ಅವರೆಲ್ಲರೂ ಕೂಡ ಪೊಲೀಸರ ಹತ್ರ ಏಟು ತಿನ್ನಕತ್ತಾರ. ಒಬ್ಬ ಮಗನ ಎದುರಿಗೆ ನೀವು ಬಂದು ಗುರುಗಳು ಹೆಂಗ್ ಬಡದ್ರು ಅಂತ ಕೇಳಿದ್ರೆ ಅವ ಯಾಗ ಗುರುಗಳಿಗೆ ಗೌರವವನ್ನು ಕೊಡ್ತಾನೆ? ಗುರುವಿನ ಮೌಲ್ಯ ಹೇಗಿದೆ? ಇವತ್ತು ಅರಮನಿದರು ಕೂಡ ಗುರು ಕಾಯುವ ಅಂತ ಮಾತಿದೆ. ಯಾವ ಸ್ವಾಮಿ ವಿವೇಕಾನಂದರ ಹೆಸರು ಈ ಸಮಾಜದಲ್ಲಿ ಇದೆ ಅಂದ್ರೆ ಅದಕ್ಕೆ ಕಾರಣ ರಾಮಕೃಷ್ಣ ಪರಮಹಂಸರಂತಹ ಗುರುಗಳು. ಯಾವ ದಲಿತ ಸೂರ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ಈ ಸಮಾಜದಲ್ಲಿ ಇದೆ ಅಂದ್ರೆ ಮಹಾದೇವ್ ಅಂಬೇಡ್ಕರ್ ಅನ್ನುವಂತಹ ಗುರುಗಳದಕ್ಕೆ ಕಾರಣ. ಯಾವ APJ ಅಬ್ದುಲ್ ಕಲಾಂ ರವರು ಈ ದೇಶದ ರಾಷ್ಟ್ರಪತಿಗಳಾದ್ರು ಅದಕ್ಕೆ ಸ್ವಾಮಿ ಸುಬ್ರಹ್ಮಣ್ಯ ಅಯ್ಯರ್ ಅನ್ನುವಂತಹ ಗುರುಗಳು ಕಾರಣ. ಯಾವ ಅಕ್ಕ ಬುಕ್ಕರು ಇವತ್ತು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದ್ರು ವಿದ್ಯಾರಣ್ಯರಂತಹ ಗುರುಗಳ ಕಾರಣ. ಯಾವ ಮೌರ್ಯ ಸಾಮ್ರಾಜ್ಯವನ್ನ ಕಟ್ಟಿರ್ತಕ್ಕಂತಹ ಚಂದ್ರಗುಪ್ತ ಏನು ಕಾರಣ ಅಂದ್ರೆ ಚಾಣಕ್ಯ ಅನ್ನುವಂತಹ ಗುರು ಕಾರಣ. ಹಾಗಾಗಿ ಮಕ್ಕಳಲ್ಲಿ ಗುರುಗಳ ಬಗ್ಗೆ ಗೌರವವನ್ನ ಕಲಿಯುವುದನ್ನ ಯಾವ ಮಗುವಿನಲ್ಲಿ ಕಲಿಸ್ತಾರೆ ಅವರು ಈ ದೇಶ ಸಮಾಜ ಮೆಚ್ಚುವಂತಹ ಸಾಧಕರಾಗ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದೆಲ್ಲದಕ್ಕೂ ಮಿಗಿಲಾಗಿ ನಾನು ಹೇಳ್ತೇನೆ, ಇವತ್ತು ಒಬ್ಬ ಸಾಮಾನ್ಯ BA ಓದ್ತಕ್ಕಂಥ PUC ಆರ್ಟ್ಸ್ ಓದ್ತಕ್ಕಂಥ ಶಾಂತನಗೌಡ ನರಸಪ್ಪ ಯಾದವ್ ಸರ್ ಅವರ ಕೈಯಲ್ಲಿ ನಾನು PUC ಅನ್ನು ಓದಿದ್ದೇನೆ. ಇವತ್ತು ಲಿಂಗಸ್ಗೂರಿನಲ್ಲಿ ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜನ್ನು ನಾನು ಸ್ಥಾಪನೆ ಮಾಡಬೇಕಾದ್ರೆ ನರಸಪ್ಪ ಯಾದವ್ ಸರ್ ಅವರ ಅಂತ ಗುರುಗಳ ಕಾರಣ ಅನ್ನುವಂಥ ಮಾತನ್ನ ಈ ಒಂದು ವೇದಿಕೆಯಲ್ಲಿ ಇವತ್ತು ಎದೆ ತಟ್ಟಿ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ನರಸಪ್ಪ ಯಾದವ್ ಸರ್ ಅವರು ಅನೇಕ ಪಾಠಗಳಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರು ನನಗೆ ಅವ್ರು ಹೇಳ್ತಾ ಇದ್ರು, ವೇರ್ ಈಸ್ ರಿಸ್ಕ್ ದೇರ್ ಈಸ್ ಗೇನ್ ಅಂತ. ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನ ಮೆಟ್ಟಿ ನಿಲ್ಲುವಂತಹ ಎದೆಗಾರಿಕೆಯನ್ನ ಬೆಳೆಸುವಂತಹ ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ಗುರುವಿಗೆ ಇದೆ. ಹಾಗಾಗಿ ಗುರುವಿನನ್ನ ಗೌರವಿಸುವಂತಹ ಸಂಸ್ಕಾರವನ್ನ ಮಕ್ಕಳಿಗೆ ಕಳಿಸ್ರಿ. ನೀವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನ ಕೊಡ್ರಿ, ಶಾಲೆಯಲ್ಲಿರುವಂತಹ ಗುರುಗಳಿಗೆ ಗೌರವವನ್ನ ಕೊಡ್ರಿ. ನಿಮ್ಮ ಮಕ್ಕಳನ್ನ ಓದಿಸುವುದರ ಮೂಲಕ
ನಿಮ್ಮ ಕುಟುಂಬವನ್ನ, ನಿಮ್ಮ ಗ್ರಾಮವನ್ನ ವಿಕಾಸದತ್ತ ಕೊಂಡೊಯ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನೋಡ್ರಿ ಇಲ್ಲಿರ್ತಕ್ಕಂಥ ಶಿಕ್ಷಕರ ಹೃದಯ ವೈಶಾಲ್ಯತೆ ಅಂತದಂದ್ರೆ, ನಿಮ್ಮ ಮಗುವಿನ ಡ್ಯಾನ್ಸ್ ಮುಗೀತಂತ ತಿಳ್ಕೊಳ್ರಿ, ಅಲ್ಲಿ ಆಗಲೇ ಗಾಡಿ ರೆಡಿ ಇರ್ತೈತಿ ನಿಮ್ಮದು. ನಿಮ್ಮ ಮಗುನ ಡ್ಯಾನ್ಸ್ ಮುಗೀತಿಲ್ಲ, ನಿಮ್ಮ ಮಗುನ ನೃತ್ಯ ನೋಡಿ ಸಂತೋಷ ಪಟ್ಟು ಅದು ಮುಗಿದ ಘಟನೆ ಗಾಡಿ ಮೇಲೆ ಕರ್ಕೊಂಡು ಊರಿಗೆ ಹೋಗ್ಬಿಡೋದೆ. ಆದರೆ ಪ್ರತಿಯೊಂದು ಮಗುವು ಕೂಡ ನನ್ನ ಮಗು ಅಂತ ಹೇಳಿ ಎಲ್ಲ ಮಕ್ಕಳ ನೃತ್ಯ ರೂಪಕಗಳು ಮುಗಿಯುವವರೆಗೆ ಅದೆಲ್ಲವನ್ನ ನೋಡಿ ಸಂತೋಷವನ್ನ ಪಡುವಂತಹ, ಕಣ್ತುಂಬಿಕೊಳ್ಳುವಂತಹ ಹೃದಯ ವೈಶಾಲ್ಯತೆ ಯಾರಿಗಾದ್ರೂ ಇದ್ರೆ ಅದು ಈ ಶಿಕ್ಷಕರಿಗೆ ಮತ್ತು ಗುರುಗಳಿಗೆ ಅನ್ನುವಂಥ ಮಾತನ್ನ ಈ ವೇದಿಕೆಯ ಮೂಲಕ ತಮ್ಮೆಲ್ಲರಿಗೆ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ, ಆಕ್ಚುಲಿ ಇವತ್ತು ಬರುವಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದಿಲ್ಲ, ಆದರೂ ನಮ್ಮ ಗುರುಗಳ ಆಜ್ಞೆಯನ್ನ ಮೀರದೆ ಅನಿವಾರ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರ ಪಾದಗಳಿಗೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಹಿರಿಯರ ಪಾದಗಳಿಗೆ, ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ಪ್ರೀತಿಯ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಲವಾರು ಉದಾಹರಣೆಗಳ ಮೂಲಕ, ಇತಿಹಾಸದ ಹಲವಾರು ಉದಾಹರಣೆಗಳ ಮೂಲಕ ಶಿಕ್ಷಕನ ಮಹತ್ವವನ್ನು ತಿಳಿಸಿಕೊಟ್ಟಿರುವಂಥ ಶ್ರೀಯುತ ಶಾಂತನಗೌಡ ಪಾಟೀಲ್ ದಿದ್ದಿಗಿ ಇವರಿಗೆ ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ SSLCಯ ಫಲಿತಾಂಶ ನಮ್ಮ ಶಾಲೆಯಲ್ಲಿ ಕಲಿತಿರುವಂಥ ಗಂಗೋತ್ರಿ ಅವರು ಇಡೀ ಮುದ್ಗಲ್ ವಲಯ ಮಟ್ಟದಲ್ಲಿ 625 ಅಂಕಗಳಿಗೆ 608 ಅಂಕಗಳನ್ನು ಪಡೆಯೋದ್ರ ಮೂಲಕ ಈ ಮುದ್ಗಲ್ ವಲಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ. ಈ ಒಂದು ವಿದ್ಯಾರ್ಥಿನಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರು ಗೌರವವನ್ನು ಸಲ್ಲಿಸಬೇಕೆಂದು, ಪ್ರತಿಭಾ ಪುರಸ್ಕಾರ ನೆರವೇರಿಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾಳೆ. ಹಾಗೆ ಕಬ್ಬಿಣದ ಕಡಲೆ ಎಂದು ಪ್ರಸಿದ್ಧವಾಗಿರುವಂತಹ ಗಣಿತ ವಿಷಯದಲ್ಲಿ ಕೂಡ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾಳೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಈ ವಿದ್ಯಾರ್ಥಿಯನ್ನ ಅಭಿನಂದಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ವಿದ್ಯಾರ್ಥಿಗೆ ಸನ್ಮಾನ ಸ್ವಲ್ಪ ತಡ ಆಯಿತು. ಯಾಕಂದ್ರೆ SSLCಯಲ್ಲಿ ಮಾತ್ರ ನಾನು ಇಡೀ ಈಗ ಮುದ್ಗಲ್ ವಲಯ ಮಟ್ಟಕ್ಕೆ ಮಾತ್ರ ಈ ವಿದ್ಯಾರ್ಥಿನ ಹೆಸರು ಗೊತ್ತಾಗಿದೆ. ಮುಂದೆ ಈ ವಿದ್ಯಾರ್ಥಿ ಕೂಡ ವಿಜ್ಞಾನ ವಿಭಾಗದಲ್ಲಿ ಇಡೀ ಸೆಕೆಂಡ್ PUC ರಿಸಲ್ಟ್ ಅಲ್ಲಿ ಕೂಡ ನಮ್ಮ ಮುದ್ಗಲ್ ಹೆಸರನ್ನ ತರಬೇಕು ಅಂತ ಅವಳು ಹೇಳಿ ಈಗ ತಡ ಆಗಿರೋದಕ್ಕೆ ಅವಳು ಎಕ್ಸಾಮ್ ಬರೆದು ಬಂದಿದ್ದಾಳೆ. ಅದಕ್ಕೋಸ್ಕರ ಈ ಒಂದು ಸಮಯದ ತಡ ಆಯಿತು. ಪ್ರಶಸ್ತಿಯನ್ನು ವಿತರಿಸಿರುವಂತ ಸರ್ವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ ಅಧ್ಯಕ್ಷೀಯ ಸಮಾರೋಪ. ಈ ಅಧ್ಯಕ್ಷೀಯ ಸಮಾರೋಪವನ್ನು ನಮ್ಮ ಶಾಲೆಯ ಅಧ್ಯಕ್ಷರಾಗಿರುವ ಉದಯ್ ಕುಮಾರ್ ಕಂಬಾರ್ ಸರ್ ಅವರು ನಡೆಸಿಕೊಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ವಿಶೇಷ ಆಹ್ವಾನಿತರಾದಂಥ ಶಾಂತಗೌಡ ಪಾಟೀಲ್ ಅವರೇ ಮತ್ತು ಉದ್ಘಾಟಕರಾಗಿ ಆಗಮಿಸಿದಂಥ ಚಂದ್ರಶೇಖರ್ ಪಾಟೀಲ್ ಜಿ ಅವರೇ ಮತ್ತು ನರಸಪ್ಪ ಯಾದವ್ ಅವರೇ ಮತ್ತು ಕನ್ಗಲ್ ಅವರೇ ಮತ್ತು ನನ್ನ ಎಲ್ಲ ಸಿಬ್ಬಂದಿ ವರ್ಗದವರೇ, ಆಡಳಿತ ಮಂಡಳಿಯವರೇ ಮತ್ತು ಪ್ರಿಯ ಪಾಲಕರೇ, ಇಲ್ಲಿಯವರೆಗೆ ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಎಲ್ಲರೂ ತಿಳಿಸಿರ್ತಾರೆ. ಈಗ ಅಧ್ಯಕ್ಷ ಭಾಷಣ ಅಂದರೆ ಕೊನೆದಾಗಿರ್ತಾ, ಆದರೂ ಎಲ್ಲರೂ ಕಾತುರದಿಂದ ಕುಂತೀರಿ. ನಿಮಗಿಷ್ಟ ನಾನೊಂದು 2 ಮಾತಲ್ಲಿ ಮುಗಿಸ್ತೀನಿ. ನಮ್ಮ ಸಂಸ್ಥೆ ಈ ವರ್ಷವಿಡೀ ಮಕ್ಕಳ ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ತಮ್ಮಲ್ಲಿ ಇದ್ದಂಥ ಪ್ರತಿಭೆಯನ್ನು ಈ ನೃತ್ಯ ಮೂಲಕ ಪ್ರತಿಭೆ ತೋರಿಸಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿನಿ. ಅದರ ಜೊತೆಗೆ ಒಂದು ಸದೃಢ ವಿದ್ಯಾರ್ಥಿ ಮತ್ತು ಸಂಪನ್ಮೂಲ ವಿದ್ಯಾರ್ಥಿ ಆಗಬೇಕಂದ್ರೆ ಆ ವಿದ್ಯಾರ್ಥಿಯಲ್ಲಿ ಒಳ್ಳೆಯ ಶಿಕ್ಷಣದಿಂದ ಮಾತ್ರ ಆಗಲ್ಲ, ಶಿಕ್ಷಣದ ಜೊತೆಗೆ ನಮ್ಮ ಶಿಕ್ಷಕ ವೃಂದದವರು ಅವರಿಗೆ ಶಿಕ್ಷಣ ಜೊತೆಗೆ ಕ್ರೀಡೆ ಇರಬಹುದು, ನೃತ್ಯ ಇರಬಹುದು, ಯೋಗ ಇರಬಹುದು, ಆರ್ಥಿಕತೆ ಇರಬಹುದು, ಸಾಮಾಜಿಕ ಇರಬಹುದು, ಇವೆಲ್ಲ ಜ್ಞಾನದ ಮೂಲಕ
ಜೊತೆಗೆ ಅನುಭವದ ಮೂಲಕ ಒಂದು ಶಿಕ್ಷಣ ಕೊಡ್ತಾರೆ ಅಂತ ಹೇಳಿ ಆ ಮಕ್ಕಳಿಗೆ ಉಜ್ವಲ ಭವಿಷ್ಯ ಬೆಳೀಲಿಕ್ಕೆ ಅವರು ಕೂಡ ಸದಾ ಪ್ರಯತ್ನ ಇರ್ತಾರೆ. ಅವರಿಗೂ ಕೂಡ ನಾವು ಸಹಕಾರ ಕೊಡ್ತೀವಿ. ಅದರ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಇನ್ನೂ ಬೆಳೀಲಿಕ್ಕೆ ಕೂಡ ಎಲ್ಲ ಸಹಕಾರ ಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ಆಗುಹೋಗುಗಳಿಗೆ ಚಂದ್ರಶೇಖರ್ ಪಾಟೀಲ್ ಜಿ ಅವರು ಕೂಡ ನಮ್ಮ ಸಂಸ್ಥೆಗೆ ಎಲ್ಲದಕ್ಕೂ ಆಗಾಗ ಫೋನ್ ಮಾಡಿ ಶಿಕ್ಷಣದ ಬಗ್ಗೆ ಇರ್ಬೋದು, ಅಭಿವೃದ್ಧಿ ಬಗ್ಗೆ ಕೂಡ ಅವರು ಕೂಡ ವಿಚಾರ ಮಾಡ್ತಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಂದೋಡಿಗಿ ಪೂಜೆ ಅವರು ಕೂಡ ಈಗ ಬಂದು ನಿರ್ಗಮಿಸಿದ್ದಾರೆ. ಅವರು ನಮ್ಮ ವರ್ಷವಿಡೀ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಒಳ್ಳೆಯ ಆಶೀರ್ವಚನ ನೀಡಿ ಅದರ ಜೊತೆಗೆ ನಮಗೆ ಒಂದು ಒಳ್ಳೆ ವಿದ್ಯೆಯ ಜೊತೆಗೆ ಬುದ್ಧಿನೂ ಕೊಡಪ್ಪ ಅಂತ ಹೇಳ್ತಾರೆ. ಬುದ್ಧಿ ಅಂದರೆ ಒಳ್ಳೆಯ ಸಂಸ್ಕಾರ. ಅವರಂಥ ಸಂಸ್ಕಾರದಿಂದ ಮಕ್ಕಳಿಗೆ ದೊಡ್ಡವರು ಸಣ್ಣವರಿಗೆ ಮಾತಾಡೋದು ನಡೆ ಇರಲಿ ನುಡೆ ಇರಲಿ ಅದನ್ನೆಲ್ಲ ಕಲಿಸೋಂಥದ್ದು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆ ಬಂದಂಥ ಪಾಲಕರು ಕೂಡ ಎಲ್ಲ ಸಹಕಾರ ಕೊಟ್ಟು ನನ್ನ ಸಂಸ್ಥೆ ಇನ್ನೂ ಹೆಚ್ಚಿನ ಬೆಳೀಲಿಕ್ಕೆ ಸಹಕಾರ ಕೊಡ್ರಿ ಅಂತ ಹೇಳ್ತೀನಿ. ಇವತ್ತು ಹೆಂಗಾಯ್ತು ಅಂದರೆ ಸಭೆಯ ಭಾಳ ಅಭಾವದಿಂದ ಭಾಳ ಅರ್ಜೆಂಟಾಗಿ ಈ ಕಾರ್ಯಕ್ರಮ ಮುಗಿಸಿವಿ. ಇದರಲ್ಲಿ ಏರುಪೇರಾಗಿದ್ದರೆ ನಾನು ಸಂಸ್ಥೆಯ ಮುಖ್ಯಸ್ಥನಾಗಿ ತಮ್ಮಲ್ಲಿ ಕ್ಷಮೆ ಇರಲಿ ಅಂತ ಕೋರುತ್ತಾ ಈ ಕಾರ್ಯಕ್ರಮ ಮುಂದೆ ನಡೆಸಿಕೊಡಲು ಅನುವು ಮಾಡಿಕೊಡ್ತೇನೆ. ಹೆಚ್ಚಿನ ಕಾರ್ಯಕ್ರಮ ಮಾತಾಡಲ್ಲ ಅಂತೇಳಿ ಈ ಒಂದು ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಷಯ ಸಮಾರೋಪ ಮಾಡಿರುವಂತಹ ಉದಯ್ ಕುಮಾರ್ ಕಂಬಾರ್ ಸರ್ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಎಲ್ಲ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಸರ್ವರಿಗೂ ವಂದನೆ, ಅಭಿನಂದನೆಗಳು. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡ್ರೆ ಮಾತ್ರ ನೀವೆಲ್ಲರೂ ಕಾಯ್ತಾ ಇರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತೈತಿ. ನೀವು ಶಾಂತ ರೀತಿಯಿಂದ ಕೂಡಲಿಲ್ಲ, ಇನ್ನೊಂದು ನಾವು ಉಪನ್ಯಾಸ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. Everyone, ladies and gentlemen, I know your feelings. All of you waiting for cultural programs. I would like to welcome you all to this grand celebration of Sir M. Vishweshwaraya Institution 15 years annual day function. Today is the day of joy. It is the day of celebration. It is the day to cheer with happiness, to clap with enthusiasm and enjoy with great freedom. Ladies and gentlemen, are you ready to get thrill of exciting and energetic performance of our young talented children? Can I accept a huge round of applause? Please put your hands together. So without wasting time, let's start. I am Shafi Namra. She is my co-host and sister Nirmala. Now can we start the program, sister? Yes, let's start. ಬೇಡಿದ್ರೆ ಮಾತ್ರ ವರ ಕೊಡೋನು ದೇವರಾದ್ರೆ ಬೇಡದೇ ಇದ್ರೂ ಎಲ್ಲವನ್ನೂ ಕೊಡಿಸೋ ಅಪ್ಪನೂ ದೇವರೇ ಅಲ್ವಾ? ಅಂಥ ಅಪ್ಪಂದಿರಿಗೆ ಈ ವೇದಿಕೆಯ ಮುಖಾಂತರ ಧನ್ಯವಾದಗಳನ್ನು ತಿಳಿಸಲು ಬರುತ್ತಿದ್ದಾರೆ LKG ಮಕ್ಕಳು. ದಯವಿಟ್ಟು ಎಲ್ಲ ಪಾಲಕ ಪೋಷಕರು ಜೋರಾಗಿ ಚಪ್ಪಾಳೆ ಹಾಕುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ. Next performance is by first standard student. चंदा ने पूछा तारों से, तारों ने पूछा हजारों से, सबसे प्यारा कौन है? पापा, मेरे पापा, पापा, मेरे
शहर उसका जो न पहचाना है, ओ लगता है वो नादान पर वो सयाना है, चेहरे से है वो भोला दिल का दीवाना है। फूलों ने पूछा कलियों से, कलियों ने पूछा कलियों से, सबसे प्यारा कौन है? पापा, मेरे पापा, हे पापा, तेरे पापा। जरा सा महसूस हुआ एक लाइफ की गाड़ी ने कस के मारा ब्रेक, हो रहा है क्यों कंफ्यूज मेरे दिल, मशवरा मेरा तू आजमा के देख, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। It was cute performance by LKG students. Next, I would like to welcome. They will perform on Chitiyaka Layare song. Please have a huge round of applause to welcome the students. I would like to inform that next performance is by UKG students. Jijimbe song. Be ready. चढ़िया है रंग रंग में खापा दे संग संग आज उड़ती फिरा मैं सारी रात उड़ती फिरा जिंदगी दे रंग ढंग मेरे नींद भी तंग तंग आज उड़ती फिरा मैं सारी रात उड़ती
They will perform on What Tamatar Bade Mazedar song. Be ready. ನಿಮ್ಮ ಮಕ್ಕಳ ಎಲ್ಲಾ ರೀತಿಯ ಫೋಟೋಗಳು ಮಲ್ಲಿಕಾರ್ಜುನ್ ಫೋಟೋ ಸ್ಟುಡಿಯೋದಲ್ಲಿ ಲಭ್ಯವಿದೆ. झिरझिंबे
ಸರದಾರ ನೀನ್ಯಾರೋ ಯಾವೂರೋ ಹೇಳ ನನ್ನ ಜೊತೆಗಾರ ಬಾರಯ್ಯ ಬಾರಯ್ಯ ಬಾರ ನನ್ನ ಸರದಾರ ನೀನ್ಯಾರೋ ಯಾವೂರೋ ಹೇಳ ನನ್ನ ಜೊತೆಗಾರ ನಿನ್ನ ಹುಟ್ಟೂರು ನಂಗೇನು ಗೊತ್ತಮ್ಮಿ ನಿನ್ನ ಹುಟ್ಟೂರು ನಂಗೇನು ಗೊತ್ತಮ್ಮಿ ಅಲೆದಲೆದು ದಣಿದೆವು ನೀ ಸುಳಿ ಬಂದ ನೀಡಮ್ಮಿ ಅಲೆದಲೆದು ದಣಿದೆವು ನೀ ಸುಳಿ ಬಂದ ನೀಡಮ್ಮಿ ಜಂಗಾರ ಬಂದೆ ಬರುತ್ತೀನಿ ಬಾರಯ್ಯ ಬಾರಯ್ಯ ಬಾರ ನನ್ನ ಸರದಾರ ನೀನ್ಯಾರೋ ಯಾವೂರೋ ಹೇಳ ನನ್ನ ಜೊತೆಗಾರ ಅರಸನಾಗಿ ಬರುತ್ತಾನೆ ಪ್ರೀತಿ ಹೊತ್ತು ತರುತ್ತಾನೆ ಭೂಮಿಗೆ ಬರವನು ಜಗವ ಜಯಿಸಿ ಬರುತ್ತಾನೆ ಅದು ನಿನ್ನೆ ಪಡಿತಾನೆ ಸೋಲದ ಗುಣದವನು ಎಲ್ಲಿರುವೆ ಹಾಡಲಿ ನನ್ನ ಕೂಗು ಕೇಳದೆ ಭೂಮಿ ಕೂಗಿಗೆ ವರುಣರಾಯನು ಪ್ರೀತಿಯಿಂದಲೇ ಬರುತ್ತಾನೆ ಪ್ರೀತಿ ಇರುವುದೇ ಸತ್ಯವಾದರೆ ನಿನಗೆ ನಿನ್ನವ ಸಿಗುತ್ತಾನೆ ಬಾರಯ್ಯ ಬಾರಯ್ಯ ಬಾರ ನನ್ನ ಸರದಾರ ನೀನ್ಯಾರೋ ಯಾವೂರೋ ಹೇಳ ನನ್ನ ಜೊತೆಗಾರ ಮನೆ ದೇವರ ನೆನೆಯವ್ವ ನೆನೆದು ಅವನ ಕೂಗವ್ವ ಪ್ರೀತಿಯ ಕೊಡುತ್ತಾನೆ ಅವನ ಮುಟ್ಟು ನಿನಗವ್ವ ನೀನೆ ಅವನ ಉಸಿರವ್ವ ನಂಬಿಕೊ ಸಿಗುತ್ತಾನೆ ಅವನ ನಂಬಿ ಹಾಡಿದ ಬರುವ ನೀನು ಈ ದಿನ ಲೋಕ ಕೂಗುವ ಎಲ್ಲ ಕೂಗನು ಶಿವನು ಕೇಳದೆ ಇರನವ್ವ ನೀನು ಕೂಗದೆ ಸುಮ್ಮನಿದ್ದರು ಬಂದೆ ಬರುವನು ಕಾಯವ್ವ ಬಾರಯ್ಯ ಬಾರಯ್ಯ ಬಾರ ನನ್ನ ಸರದಾರ ನೀನ್ಯಾರೋ ಯಾವೂರೋ ಹೇಳ ನನ್ನ ಜೊತೆಗಾರ ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಬೋಡ್ತೈತೋ ಚಲು ಚಲು ಸ್ಮೈಲು ಐಲು ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತೋ ಚಿಕ್ಕ ಪುಕ್ಕು ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕಿಂಗೆ ಬೋಡ್ತೈತೋ ಚಲು ಚಲು ಸ್ಟೈಲು ಐಲು ಪೈಲು ಸ್ಟೈಲು ಯಾಕಿಂಗೆ ಆಡ್ತೈತೋ ಚಿಕ್ಕ
ಹೋಗುವಾಗ ಹಿಂದೆ ಓಡಿ ಬಂದ ಶಿಲ್ಲೆ ಹಾಕಿ ನಿಂಗೆ ಬಿಸಿಲನ್ನ ನೋಡು ಅಂದ ನಾನು ಲೋನ ಸಾಗೆ ಹತ್ರ ಬಂದ ಕನಸಿನಾಗೆ ಬಂದು ತೊಂದರೆಗಿಂದ್ರೆ ಕೊಟ್ಟ ಚಿಕ್ಕ ಪುಕ್ಕ ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕೆಂಗೆ ಓಡ್ತೈತೋ ಚಲು ಚಲು ಸ್ಮೈಲು ಅಲ್ಲಿ ಬೈಲು ಸ್ಟೈಲು ಯಾಕೆಂಗೆ ಆಡ್ತೈತೋ ಹೂವು ಹಣ್ಣು ಇಟ್ಟು ಬೆಂಗಾತಿ ಎತ್ತು ಬೇಕಾ ಎಲೆ ಅಡಿಕೆ ಕೊಟ್ಟು ಗಿಡಕಾಯಿ ಒಡೆಯಬೇಕಾ ಬಿಟ್ಟೆಲ್ಲ ಇಟ್ಟು ತಂತಿ ಬಡಿಸಬೇಕಾ ಗಣೇಶಾಸ್ತ್ರ ನೋಡಿ ಕಣಿಕೆಯಲ್ಲಿ ಕರೆಯಬೇಕಾ ಕೇಳಕಂತೆ ಎಣ್ಣ ನಿಮ್ಮನೆ ಗಂಟ ಬನ್ನ ಹೇಳು ಅಂತ ಹಾಡ್ನ ಬಂದಿನ ಎದುರು ಕುಂತ್ನ ನಿನ್ನ ಒಪ್ಪಿ ಬಿಟ್ನ ಆಕಾಶ ಗೀಸೆ ಕೊಟ್ಟ ಮತ್ತೆ ಬರ್ತೀನನ್ನ ನಾ ತಿರುಗಿ ನೋಡಿ ಹೊತ್ತ ಚಿಕ್ಕ ಪುಕ್ಕ ರೈಲು ನಿಲ್ಲೋದಿಲ್ಲ ಎಲ್ಲೂ ಯಾಕೆಂಗೆ ಓಡ್ತೈತೋ ಚಲು ಚಲು ಸ್ಮೈಲು ಅಲ್ಲಿ ಬೈಲು ಸ್ಟೈಲು ಯಾಕೆಂಗೆ ಆಡ್ತೈತೋ Oh God, you guys rocked. What an energetic performance by our little star. ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ಕಂಗ್ರಾಚುಲೇಷನ್ಸ್ ಜಾನು ಈ ರಾಜಂ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು ದೇವರೇ ಇವಳು ಚಂದಿರನ ಕೊನೆ ಮಗನೇ ದೇವರೇ ಇವಳು ಇಂದಿರನ ಊರಿನವರೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡುತ್ತೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ ತರ್ಟೀನ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಫ್ಯಾನಾಗಿ ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ ದಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರು ಬಂತೂರಿ ಚಿಂಗಾರಿ ಜೋಕರಿ ನನ್ನ ಪಂಪರು ಲಾಟರಿ ಸೀಕ್ರೆಟ್ ಕೇಳಿರಿ ಇವಳೆ ನನ್ನ ಫೇವ್ರೇಟ್ ಸೀನರಿ ಒಮ್ಮೆ ಮನಸಾರ ಬೇಡಿದೆ ಹೇಳು ನೀನೇನು ಕೇಳಿದೆ ಸಿಂಪಲ್ ಹುಡುಗಿಬೇಕು ಅಂತಾನ ಕೇಳ್ದೆ ಬ್ರಹ್ಮಣ್ಣ ತಾಯಿಯೊಳನ್ನ ಕಂಗ್ರಾಚುಲೇಷನ್ಸ್ ಜಾನು ಈ ರಾಜಂಗ್ ನೀನೆ ಕುಯ್ನು ಮುದ್ದಾದ ಲೇಡಿ ಡಾನು ನಕ್ ಬುಟ್ರೆ ಹಾಲು ಜೇನು ದೇವರೇ ಇವಳು ದಾರಿ ತಪ್ಪಿ ಬಂದಿರುವರೇ ದೇವರೇ ಇವಳು ನಂಗೆ ಅಂತ ಫಿಕ್ಸ್ ಆಗಲೇ
ಕಂಗ್ರಾಚುಲೇಷನ್ಸ್. आहा टमाटर बड़े मजेदार, वाह टमाटर बड़े मजेदार, आहा टमाटर बड़े मजेदार, वाह टमाटर बड़े मजेदार। एक दिन इसको चूहे ने खाया, बिल्ली को भी मार गिराया। एक दिन इसको चूहे ने खाया, बिल्ली को भी मार गिराया। आहा टमाटर बड़े मजेदार, वाह टमाटर बड़े मजेदार, आहा टमाटर बड़े मजेदार, वाह टमाटर बड़े मजेदार। आहा टमाटर बड़े मजेदार, वाह टमाटर बड़े मजेदार, आहा टमाटर बड़े मजेदार, वाह टमाटर बड़े मजेदार। एक दिन इसको चींटी ने खाया, हाथी को भी मार गिराया। एक दिन इसको चींटी ने खाया, हाथी को भी मार गिराया। आहा टमाटर बड़े मजेदार, वाह टमाटर बड़े मजेदार। आहा टमाटर बड़े मजेदार, वाह टमाटर बड़े मजेदार। छोटा बच्चा जान के ना कोई आंख दिखाना रे। कल का कच्चा समझ के हमको ना समझाना रे। भोली सूरत जान के हमसे ना टकराना रे। छोटा बच्चा जान के ना कोई आंख दिखाना रे। कल का कच्चा समझ के हमको ना समझाना रे। चंदा चमके चम चम चीखे चौकन्ना चोर, चीटे चाटे चीनी चटोरी चीनी खो। चंदा चमके चम चम चीखे चौकन्ना चोर, चीटे चाटे चीनी चटोरी चीनी खो। कितना मुश्किल है ये गाना, जरा गाके दिखाना। चंदा चीनी चमके चाटे चौकन्ना चीनी खो। चंदा चमके चम चम चीखे चौकन्ना चोर, चीटी चाटी चीनी चटोरी चीनी खो। ಇದು ಸಹ ಮುಖ್ಯ ಅತಿಥಿಗಳ ರಚನೆ. ಹೇಗಾದ ಗುತ್ತ ನನ್ನ ಚಿನ್ನಾರೆ
students. They are performing on Ladki Badi Anjani Hai song. Please welcome on the stage. ಒಂದನೇ ತರಗತಿ ಅನನ್ಯ ಅವರ ಪೇರೆಂಟ್ಸ್ ದಯವಿಟ್ಟು ಅವಳನ್ನು ಕರೆದುಕೊಂಡು ಬರಬೇಕು. सपना है सच है कहानी है, देखो ये पगली बिल्कुल ना बदली, ये तो वही दीवानी है। लड़का बड़ा अनजाना है, सपना है सच है फसाना है, हाँ हाँ ये पगला बिल्कुल ना बदला, ये तो वही दीवाना है। पास रह के भी थी दूरी, जाने कैसी थी मजबूरी, वक्त वो भी अजीब था, जब तू मेरे करीब था। खो गई तू ये किस जहां में, मैं यहाँ हूँ देख तो जरा। भीड़ में भी थी तन्हाई, याद हर पल तेरी आई, रोके कोई मुझे जरा, भर न आए दिल मेरा। बहके बहके मेरे कदम है, ऐसे में तू संभाल तो जरा। लड़की बड़ी अनजानी है, सपना है सच है कहानी है। हाँ हाँ ये पगला बिल्कुल ना बदला, ये तो वही दीवाना है।
जागे न सोता है, कुछ कुछ होता है, कुछ कुछ होता है, कुछ कुछ होता है, कुछ कुछ होता है. ಅವ್ರು ಮನೆಗೆ ಹೋಗಬಾರ್ದಾಗಿ ವಿನಂತಿ. निर्मलाय प्रशान्ताय तस्मै श्री गुरवे नमः.
ಫಲ ಇದ್ರೂ ತೋರಿಯಲ್ಲ. ಮತ್ತೆ ಆಶಾವ ಮೂಡುತ್ತಿದೆ, ಗಾಳಿಯೂ ಬೀಸುತ್ತಿದೆ. ಭೂಮಿನ ತಾಕುತ್ತಿದೆ, ದಾರ ನದಿಲೈತೆ. ಮನ ಹಾಕೋಣ ಬಾ, ಮಜಾ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ, ಬಾಣ ಮುಚ್ಚೋಣ ಬಾ, ಪಟ ಪ್ರಗತಿಯ ಸಂಕೇತ. ಇದು ಹಕ್ಕಿಯಲ್ಲ, ಆದ್ರೆ ಹಾರ್ತೈತಲ್ಲ. ಇದು ಗುರಿ ಅಲ್ಲ, ಆದ್ರೆ ಕೊಂಬೈತಲ್ಲ. ಫಲ ಇದ್ರೂ ತೋರಿಯಲ್ಲ. ಪಟ್ಟ ಮೇಲೆ ಬಿಡುವುದು, ಒಮ್ಮೊಮ್ಮೆ ಬರುವುದು ಕೇಳು. ಹೀಗೆ ಆಗಾಗ ಇರುವುದು, ಆಗಾಗ ಇರುವುದು ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳಿದ್ರು. ಇದ ಮರೆತೋರು ಗೊತ್ತಾದ್ರು. ಇದು ಹಕ್ಕಿ ಅಲ್ಲ, ಆದ್ರೆ ಹಾರ್ತೈತಲ್ಲ, ಇದು ಗುರಿ ಅಲ್ಲ, ಆದ್ರೆ ಕೊಂಬೈತಲ್ಲ. ಕಾಲ ಇದ್ರೂ ತಿಳಿದೆಯೋ? ದೇವಿಯನ್ನು ಮನದಲ್ಲಿ ನೆನೆಯುತ್ತಾ ಕನ್ನಡವೇ ನಮ್ಮಮ್ಮ ಎನ್ನುತ್ತಾ ವೇದಿಕೆಯ ಮೇಲೆ ಬರುತ್ತಿದ್ದಾರೆ 4ನೇ ತರಗತಿಯ ವಿದ್ಯಾರ್ಥಿಗಳು.